ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಹೇಳ್ದೆ ತಾನೆ ನಿನ್ಗೆ ಈ ಮನೆಯಲ್ಲಿ ನಿಂದು ಅಂತ ಯಾವ್ಯಾವ ವಸ್ತುಗಳಿದೆಯೋ ಎಲ್ಲ ತಗೊಂಬ ಅಂತ. ದುಷ್ಟ ಸಂಹಾರಕ್ಕೆ ಅಂತಾನೆ ಅಮ್ಮನವರು ಸೃಷ್ಟಿಸಿರೋ 224 ಶುದ್ರ ಶಕ್ತಿಗಳಲ್ಲಿ ಇದು ಒಂದು. ಅಮ್ಮನವ್ರದೇ ಭಾಗ ಸೃಷ್ಟಿಯಾಗಿರೋದ್ರಿಂದ ಅಮ್ಮನವರು ಅದಕ್ಕೆ ಏನು ಮಾಡೋದಿಲ್ಲ. ಇವತ್ತಿಗೆ ನನ್ನ ನಿನ್ನ ಸಂಬಂಧ ಮುಗಿದೋಯ್ತು. ನೀನ್ ಇಲ್ಲಿಂದ ಹೊರಡಬಹುದು. ಯಾಕೆ ಹೀಗ್ ಮಾಡ್ದೆ? ನಾನೇನಪ್ಪ ಮಾಡ್ದೆ? ಬಂಗಾರಿ ಜೊತೆ ಅಷ್ಟು ಒರಟಾಗಿ ನಡ್ಕೊಂಡಿಯಲ್ಲ. ಮತ್ ಇನ್ನೇನಪ್ಪ ಮಾಡ್ಬೇಕಿತ್ತು? ಕಾಲಿ ಬಿಟ್ಟು ಕ್ಷಮೆ ಕೇಳೋದನ್ನ ಯಾವ ಸೀಮೆ ನ್ಯಾಯ? ಗಂಡನವ್ರವರು ಹೆಣ್ಣವ್ರನ್ನು ತಗ್ಗಿ ಬಗ್ಗಿ ನಡಿಬೇಕು ಅಂತ ನಿರೀಕ್ಷೆ ಮಾಡ್ತಾರೆ, ತಪ್ಪೇನು? ಹಾಗಂತ ತಪ್ಪೇ ಇಲ್ದೆ ನಾವ್ಯಾಕಪ್ಪ ತಗ್ಗಿ ಬಗ್ಗಿ ನಡಿಬೇಕು? ತಪ್ಪಿದ್ರೆ ನನಗ್ ಶಿಕ್ಷೆ ಕೊಡ್ಲಿ, ನಿಮಗ್ ಯಾಕೆ? ನೀವ್ ಯಾಕೆ ಅವ್ರ ಕಾಲಿಗೆ ಬಿಟ್ಟು ಕ್ಷಮೆ ಕೇಳ್ಬೇಕು? ಅವನಿಗೆ ಹೇಗ ಅವ್ರ ಅಮ್ಮ ಮುಖ್ಯನೋ ಹಾಗೆ ನನಗೂ ನಮ್ಮಪ್ಪ ಮುಖ್ಯ. ನಮ್ಮಪ್ಪನ ಸ್ವಾಭಿಮಾನ ಮುಖ್ಯ. ನಿಮ್ ಸ್ವಾಭಿಮಾನಕ್ಕೆ ಧಕ್ಕೆ ತರ ಹಾಗೆ ಮಾತಾಡಿದ್ರೆ ನಾನ್ ಸಹಿಸ್ಕೊಂಡು ಹೇಗಪ್ಪ ಸುಮ್ನೆ? ಹುಚ್ಚಿ, ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂದಿದ್ದು ನನ್ನನ್ನಲ್ಲ, ಮತ್ತೆ ನಿನ್ನನ್ನ. ನೀನ್ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ಹೇಳಿದ್ದು. ಅವನು ನಿನ್ ಗಂಡ, ಅವ್ರ ತಾಯಿ ನಿನ್ಗೆ ಅತ್ತೆ. ಅವ್ರ ಕಾಲಿಗೆ ಬೀಳೋದ್ರಲ್ಲಿ ತಪ್ಪೇನು? ನಾನ್ ನಿಮ್ಮನ್ನ ಮತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳೋದಕ್ಕೆ ಹೇಳ್ತಿದ್ದೇನೆ ಅನ್ಕೊಂಡು ಅವ್ನಿಗೆ ಏನೇನೋ ಅನ್ಬಿಟ್ನಲ್ಲಪ್ಪ. ಕೋಪದ ಕೈಗೆ ಬುದ್ಧಿ ಕೊಟ್ರೆ ಹೀಗೆ ಆಗೋದು. ಎಷ್ಟ್ ಸಲ ಹೇಳ್ದೆ ನಿನಗೆ, ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ತಗೋ. ಬಂಗಾರಿ ಹತ್ರ ಅವ್ನ ತಾಯಿ ಹತ್ರ ಹೋಗಿ ಕ್ಷಮೆ ಕೇಳು ಅಂತ. ಬಂಗಾರಿಗೆ ಒಂದು ಕ್ವಾರ್ಟರ್ ಎಣ್ಣೆ, ಅವ್ರ ಅಮ್ಮಂಗೆ ಒಂದು ರೇಷ್ಮೆ ಸೀರೆ ತಗೊಂಡೋಗಿ ಕೊಡು, ಅವ್ರ ಸಂಧಾನಕ್ಕೆ ಬರಬಹುದು. ತಟ್ಟುಬಿಡ್ತೀನಿ ಜಗ್ಗಿ, ತಮಾಷೆ ಮಾಡಿದ್ರೆ. ಅದಕ್ಕೆ ಒಂದು ಲೋಟ ಕಾಫಿ. ಜಾಜಿ, ನಿನ್ ತಲೆಯಲ್ಲಿ ಏನೇ ತುಂಬ್ಕೊಂಡಿದ್ಯಾ? ಆಗ ನೋಡಿದ್ರೆ ಬಂಗಾರಿ ಮಾತು ಕೇಳ್ದೆ ಹಾಗೆ ಬಂದೆ. ಆಮೇಲೆ ಇವರಿಬ್ರು ಅವ್ರ ಮನೆಗೆ ಹೋಗಿ ಆವಾಂತರ ಮಾಡಿ ಬಂದ್ರು. ಈಗ ನೋಡಿದ್ರೆ ಬಂಗಾರಿನೇ ಬಾಯಿಗೆ ಬಂದಂಗಂದು ವಾಪಸ್ ಕಳ್ಸಿದ್ಯಾ? ಇದೇನಾ ಸಂಸಾರ ಮಾಡೋ ಲಕ್ಷಣ? ಸ್ವಲ್ಪ ಸುಮ್ನಿರ್ತೀಯಾ? ಒಂದೇ ಸಮ ಅವಳು ನಂತಿದ್ರೆ ಅವಳಿಗೆ ಬೇಜಾರಾಗಲ್ವಾ? ಇವಳಿಗೆ ಬೇಜಾರಾಗಿದೆ ಅನ್ನೋದು ಮುಖ್ಯ ಅಲ್ಲ. ಇವಳ ಮಾತಿಂದ ಅವ್ರಿಗೆ ಬೇಜಾರಾಗಿದೆಯಲ್ಲ, ಅವ್ರನ್ನ ಸಮಾಧಾನ ಮಾಡೋದು ಮುಖ್ಯ. ಇವಳ ಸಂಸಾರ ಪ್ರಶ್ನೆ ಭಾವ ಇದು. ನನಗೆ ಅರ್ಥ ಆಗುತ್ತೆ ಸುನೀತಾ, ಆದ್ರೆ ನಾವೇನ್ ಮಾಡೋದು? ಅಷ್ಟೆಲ್ಲ ಕರೆದ್ರು ಹೋಗರಿದ್ರು ಅವ್ರು ಹೊಟ್ಟೋದ್ರಲ್ಲ. ಹೋಗದೆ ಇನ್ನೇನ್ ಮಾಡ್ತಾರೆ? ಇಷ್ಟೆಲ್ಲ ಆಗಿದ್ದು ನಿಮ್ ಮಗಳಿಂದಾನೆ. ಗಂಡ ಮುನಿಸ್ಕೊಂಡಿರ್ಬೇಕಾದ್ರೆ ಶಾಸ್ತ್ರಿಗಳಿಗೆ ಕೊಟ್ಟು ಮಾತು ಅದು ಇದು ಅಂತ ತಗತೆ ತೆಗೆಯೋದು ಬೇಕಿತ್ತಾ? ಏನೇ ಜಾಜಿ, ಹರಿಶ್ಚಂದ್ರನ್ ತುಂಡ ನೀನು? ಏನ್ ಮಾತ್ ತಪ್ಪಿದ್ರೆ ನರಕಕ್ಕೆ ಹೋಗ್ಬಿಡ್ತೀಯಾ? ನೆಟ್ಟಿಗೆ ನೆಮ್ಮದಿಯಾಗಿ ಬದುಕೋದನ್ನ ಕಲಿ. ಸತ್ಮೇಲೆ ಸ್ವರ್ಗಕ್ಕೆ ಹೋಗ್ಬೇಕು ಅಂತ ಬದುಕಿರುವಾಗ ಸಾಯೋದಲ್ಲ. ಚಿಕ್ಕಮ್ಮ, ನಾನು ನಮ್ಮ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತಾನೆ ಅಲ್ಲಿಗೆ ಹೋಗಿದ್ದು. ಆದ್ರೆ ನನ್ಗೆ ಅಪ್ಪ ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ಬೇಕು ಅಂತ ಕೇಳಿಸ್ತು, ಅದಕ್ಕೆ ಹಾಗಂದೆ. ಆತ್ರ ಎಲ್ಲದಕ್ಕೂ ಆತ್ರ. ಏನಕ್ಕೋ ಏನನ್ನೋ ಕೇಳಿಸ್ಕೊಂಡು ಎಡವಟ್ ಮಾಡ್ಕೊಂಡಿದ್ಯಾ? ಈಗ ಅವ್ರನ್ನ ಸಮಾಧಾನ ಮಾಡೋದು ಹೇಗೆ ಅಂತ ನೋಡು. ಈಗ ಏನ್ ಸಮಾಧಾನ ಮಾಡಿದ್ರು ಬಗ್ಗೋ ಸ್ಥಿತಿಲಿ ಇಲ್ಲ ಅವರು. ಇದು 2ನೇ ತಿಂಗಳು. ಚಾಚಿ ಪ್ರಸವಕ್ಕೆ ಇನ್ನು 7 ತಿಂಗಳಿದೆ. 7 ತಿಂಗಳು ಅನ್ನೋದೇನು ಕಡಿಮೆ ಸಮಯ ಅಲ್ಲ. 214 ದಿನಗಳು. ಕಳಿಬೇಕಾಗಿರೋ ಈ 7 ತಿಂಗಳಲ್ಲಿ ಏನು ಬೇಕಾದರೂ ಆಗಬಹುದು, ಆಗ್ತೇನೂ ಇರಬಹುದು. ನನ್ನ ಹುಷಾರಲ್ಲಿ ನಾನಿರಬೇಕು. ಶತಾಯ ಗತಾಯ ಶ್ರೀಚಕ್ರ ಸ್ವರೂಪಿ ಮಗು ನಂದೇ ಆಗಬೇಕು. ಆದರೆ ಶ್ರೀಚಕ್ರ ಸ್ವರೂಪಿ ಮಗು ನನಗೆ ಕೈ ಸಿಗುವಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹಾಗಾಗಬಾರ್ದು. ಅದಕ್ಕೆ ನಾನೇ ಏನಾದರೂ ಮಾಡಬೇಕು. ಶೇಖರಿ ಮತ್ತು ಜಾಜಿನ ನನ್ನ ಅಂಕುಶದಲ್ಲಿ ಬಂಧಿಸಿಡಬೇಕು. ಏನೇ ಆದರೂ ಈ ಸಾರ್ತಿ ಶ್ರೀಚಕ್ರ ನನ್ನ ಕೈ ತಪ್ಪಬಾರದು. ಅಮ್ಮನವರ ಯಾವ ಆಟಗಳು ನಡಿಬಾರದು. ಒಣಗಿ ಬೇಸಿಗೆಯಿಂದ ಮಣ್ಣಾಗಿ ಕಾಣರಿಹ ತೃಣ ಮೊಳೆಯೊಡೆಯುವುದು ಮರಳಿ ಹನಿಯೊಂದು ಬೀಳೆ. ಹೊಸ ಉತ್ಸಾಹ ಚಿಗುರೊಡೆದಿದೆ. ಶಾಸ್ತ್ರಿಗಳೇ, ಇವತ್ತು ಅಮ್ಮನವ್ರಿಗೆ ವಿಶೇಷವಾದ ಮಂಗಳಾರತಿ ಇದೆ, ಅದನ್ನು ನೀವೇ ಮಾಡಬೇಕು. ಏನೋ ಲೆಕ್ಕಾಚಾರ ಹಾಕ್ತಿರೋ ಹಾಗಿದೆ. ಹೊಸ ಉತ್ಸಾಹ ಚಿಗುರೊಡೆದಿದೆ. ಮಂಗಳಾರತಿ ಮಾಡ್ತೀನಿ.
ತದಧೀಂ ತಧೀ ಸ ನಿ ನಿ ಪ ಪ ನಿ ನಿ ಪ ಪ ಮ ಮ ನಿ ಮ ಪ ನಿ ಸ ಸ ರಿ ಮ ಪ ನಿ ಸ ಸ ರಿ ಮ ಪ ನಿ ಸ ಧೀಂ ತದಕ ಧೀಂ ತಧೀಂ ತದಕ ಧೀಂ ತಧೀಂ ತದಕ ಧೀಂ ತದಧೀಂ ತಧೀ ಜಾಜಿ ಯಾಕಿಷ್ಟು ನಿರಾಸೆಯಲ್ಲಿದೆಯಾ? ಕಣ್ಣೀರ್ ಯಾಕೆ? ಏನಾಯ್ತು? ಇನ್ನೇನಾಗಬೇಕು ಮೇಷ್ಟ್ರಮ್ಮ, ನನ್ನ ಬದುಕೇ ಮುಗಿತಾ ಇದೆ ಅನ್ನಿಸ್ತಾ ಇದೆ. ಯಾಕೆ? ಬಂಗಾರಿ ಇಲ್ಲದ ಬದುಕನ್ನು ಊಹಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅವನಿಲ್ಲದೆ ಬದುಕೋ ಶಕ್ತಿ ನನಗಿಲ್ಲ ಮೇಷ್ಟ್ರಮ್ಮ. ಯಾರು ಅನಿವಾರ್ಯ ಅಲ್ಲ ಈ ಬದುಕಲ್ಲಿ. ಮನುಷ್ಯ ಅನಿವಾರ್ಯ ಅನ್ಕೋತಾನೆ ಅಷ್ಟೆ. ಅದೇ ಬೇರೆ ಇದೇ ಬೇರೆ. ಎಲ್ಲ ಒಂದೇ, ಸಂದರ್ಭಗಳು ಬೇರೆ ಅಷ್ಟೆ. ದಿನ ಕಳೆದ ಹಾಗೆ ಎಲ್ಲವೂ ಮಾಗತ್ತೆ. ಆದ್ರೆ ಮನುಷ್ಯ ಮಾತ್ರ ತಹತಹಿಸ್ತಿರ್ತಾನೆ. ಬದುಕನ್ನ ಆಸ್ವಾದಿಸೋದ್ ಬಿಟ್ಟು ಬೇರೆ ಎಲ್ಲ ಮಾಡ್ತಾನೆ ಮನುಷ್ಯ. ಏನಾಯ್ತು? ನೀನು ಬಂಗಾರಿ ಜಗಳ ಮಾಡ್ಕೊಂಡ್ರಾ? ಬಂಗಾರಿ ಸಂಬಂಧನೇ ಕಳ್ಕೊಳ್ಳೋ ಅಷ್ಟು ಕಟುವಾಗಿ ಮಾತಾಡ್ಬಿಟ್ಟ. ಅವನನ್ನ ಕಳ್ಕೊತಿದ್ದೀನೇನೋ ಅನ್ನೋ ಭಯ ಶುರುವಾಗಿದೆ. ಪಡ್ಕೊಂಡಿದ್ದು ಎಲ್ಲಿಂದ? ಇಲ್ಲಿಂದ ತಾನೆ. ಕಳ್ಕೊಂಡ್ರೆ ಏನಾಯ್ತು, ಮತ್ತೆ ಪಡ್ಕೊಂಡ್ರೆ ಆಯ್ತು. ಅದಕ್ಕ್ಯಾಕೆ ಇಷ್ಟ ಆತಂಕ? ನಾವು ಸ್ವರ್ಣಪುರಿಯಿಂದ ಬಂದಾಗ್ಲಿಂದ ನಮ್ಮಿಬ್ರ ಮಧ್ಯೆ ಸರಿ ಇಲ್ಲ. ನನ್ನ ಜೊತೆ ಮುಖ ಕೊಟ್ಟು ಮಾತಾಡಿಲ್ಲ ಅವನು. ನಾನೇ ಹತ್ರ ಹೋದಷ್ಟು ನನ್ನ ದೂರ ತಳ್ತಿದ್ದಾನೆ. ಈಗ ಅಂತರ ತುಂಬಾ ಹೆಚ್ಚಾಗ್ತಿದೆ. ನಿಮ್ಮಿಬ್ಬರ ಮಧ್ಯೆ ಅಂತರ ಯಾಕೆ ಹುಟ್ಕೋತು? ಅವತ್ ನೀವ್ ಹೇಳ್ದಾಗೆ ಸ್ವರ್ಣಪುರಿಗೆ ಕ್ಷೇತ್ರ ದರ್ಶನಕ್ಕೆ ಅಂತ ಹೋದ್ವಿ. ಅಲ್ಲಿ ನಮ್ಗೆ ದೊಡ್ಡ ಸವಾಲೇ ಕಾದಿತ್ತು. ಅದಕ್ಕೋಸ್ಕರ ವಿರೂಪಾಕ್ಷ ಶಾಸ್ತ್ರಿಗಳ ಹತ್ರ ನಾನು ಸಹಾಯ ತಗೊಂಡೆ. ಅದಕ್ಕೆ ಪ್ರತಿಯಾಗಿ ಅವ್ರು ನನ್ನ ಮಗುನ್ ಕೇಳಿದ್ರು. ಆ ಸಮಯದಲ್ಲಿ ನನಗೆ ಬೇರೆ ದಾರಿ ಇರಲಿಲ್ಲ. ನನ್ನ ಮಗು ಹುಟ್ಟಿದ ತಕ್ಷಣ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಡ್ತೀನಿ ಅಂತ ಮಾತು ಕೊಟ್ಟೆ. ಆದರೆ ಅದು ಬಂಗಾರಿಗೆ ಇಷ್ಟ ಇರಲಿಲ್ಲ. ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಮಗುನ್ ಕೊಡಬಾರ್ದು ಅಂತ ಒಂದೇ ಸಮನೆ ಹಠ ಹಿಡ್ದಿದ್ದಾನೆ. ಅವನ್ ಹಾಗೆ ಹಠ ಹಿಡಿಯೋದ್ರಲ್ಲಿ ನ್ಯಾಯ ಇದೆ ಅಲ್ವಾ? ಮಗುವಿನ ಮೇಲೆ ತಾಯಿಗೆ ಮಾತ್ರ ಅಧಿಕಾರ ಅಲ್ಲ, ತಂದೆಗೂ ಅಧಿಕಾರ ಇದೆ ಅಲ್ವಾ? ಹಾಗಿದ್ರೆ ನಾನು ಶಾಸ್ತ್ರಿಗಳಿಗೆ ಕೊಟ್ಟ ಮಾತು ಅದ್ರಲ್ಲಿ ನ್ಯಾಯ ಇಲ್ವಾ? ಇಬ್ಬಂದಿಲಿದ್ದೆ ಅವತ್ತು ನಾನು. ಕ್ಷೇತ್ರ ದರ್ಶನ ಆಗಬೇಕು ಅಂದರೆ ಪರಿಹಾರ ಹುಡುಕ್ಲೇಬೇಕಿತ್ತು ನಾನು. ಮಾಡಿದ್ದು ಸರಿ ಅಲ್ವಾ? ತಪ್ಪ ನಾನು ಮಾಡಿದ್ದು? ನಾನು ತಪ್ಪು ಮಾಡಿದ್ದು. ನೀವ? ನಾನು ಅಂದ್ರೆ ನಾನಲ್ಲ. ನಾನು 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 ಅಂತ ನಿನ್ನೊಳಗಿರೋ ಅಹಮ್ಮು ತಪ್ಪು ಮಾಡಿಸಿದ್ದು. ನಾನೇನ್ ಮಾಡಬೇಕಾಗಿತ್ತು? ನಾನು ಅನ್ನೋ ಬದಲು ನೀನು ಅನ್ಬೇಕಿತ್ತು. ಯಾರಿಗೆ? ಆ ಕ್ಷೇತ್ರದ ದಿವ್ಯ ಶಕ್ತಿ ಶ್ರೀ ಲಕ್ಷ್ಮೀ ಭಗವತಿ ಅಮ್ಮನವರಿಗೆ. ಅವಳು ದಾರಿ ತೋರಿಸ್ತಾ ಇದ್ಲು. ಮನುಷ್ಯ ತಾನೇ ಎಲ್ಲದಕ್ಕೂ ಕಾರಣ, ತಾನೇ ಎಲ್ಲವನ್ನೂ ಮಾಡೋದು ಅನ್ಕೋತಾನೆ. ಆದರೆ ಅದು ತಪ್ಪು. ಅವನ ಪ್ರತಿಯೊಂದು ಚಲನೆಯ ಹಿಂದೆಯೂ ಒಂದು ಶಕ್ತಿ ಇದೆ. ಅದು ಅವನಿಂದ ಎಲ್ಲವನ್ನೂ ಮಾಡಿಸೋದು. ಆ ಶಕ್ತಿನ ಮರೆತು ತನ್ನಿಂದಾನೇ ಎಲ್ಲವೂ ಆಯ್ತು ಅನ್ಕೊಂಡಾಗ ಮನುಷ್ಯ ಎಡುತ್ತಾನೆ.
ಮಹಾಮಂಗಳಾರತಿ ಮಾಡೋದಕ್ಕೆ ನನ್ನನ್ನೇ ಕರೆಸ್ಬಿಟ್ಟಿದ್ದೀರಿ. ನಾನಲ್ಲದೆ ಬೇರೆಯವ್ರ ಕೈಲಿ ಮಹಾಮಂಗಳಾರತಿ ಮಾಡಿಸ್ಕೊಳ್ಳೋ ಬಯಕೆ ನಿಮ್ಗಿಲ್ಲ ಅನ್ಸುತ್ತೆ. ಆದ್ರೂ ಶ್ರೀಚಕ್ರನ ನೀವು ನನಗೆ ಕೊಡೋದಕ್ಕೆ ತಯಾರಾಗಿಲ್ಲ ಅಲ್ವೇ? ಭಯ! ಈ ವಿರೂಪಾಕ್ಷ ಶಾಸ್ತ್ರಿನ್ ಕಂಡ್ರೆ ನಿಮಗೆ ಭಯ. ಎಲ್ಲಿ ಶ್ರೀಚಕ್ರವನ್ನು ಕೊಟ್ಟು ಬಿಟ್ರೆ ನನ್ನ ತಲೆ ಮೇಲೆ ಸವಾರಿ ಮಾಡಿಬಿಡ್ತಾರೋ ಅನ್ನೋ ಭಯ. ಸವಾರಿ ಮಾಡೋದು ಸವಾರಿ ಮಾಡೋದೇ ಜನ್ಮ ಜನ್ಮಾಂತರಗಳಿಂದ ಶ್ರೀಚಕ್ರಕ್ಕೋಸ್ಕರ ನಿಮ್ಮಲ್ಲಿ ಕೋರಿಕೆಯನ್ನ ಸಲ್ಲಿಸಿದ್ದೀನಿ. ನೀವು ಅದನ್ನ ಆಲಿಸಿದಿರಾ. ಶ್ರೀಚಕ್ರ ಕೊಟ್ಟು ಕೊಡದ ಹಾಗೆ ಆ ಹಪ್ಪ ಹಪ್ಪಿಯನ್ನ ಜಾಸ್ತಿ ಮಾಡಿದವರು ನೀವೇ. ಶ್ರೀಚಕ್ರದ ಹಸಿವನ್ನ ಜಾಸ್ತಿ ಮಾಡಿದವರು ನೀವೇ. ಈಗ ಈಗ ಬಿಡ್ತೀರಾ? ಈಗ ಬಿಡ್ತೀನಾ? ಆಯ್ಸಿರಬಹುದು, ನೋಯಿಸಿರಬಹುದು, ಅಲ್ಸಿರಬಹುದು, ಸತಾಯಿಸಿರಬಹುದು, ಆದ್ರೆ ಶ್ರೀಚಕ್ರ ಪಡೆಯು ನನ್ನ ಒಳಗಿನ ಅದಮ್ಯ ಬಯಕೆಗೆ ತಣ್ಣೀರೆಚ್ಚೋದಕ್ಕೆ ನಿಮ್ಮಿಂದ ಸಾಧ್ಯ ಆಗಿಲ್ಲ. ಯಾರಿಂದನೂ ಸಾಧ್ಯ ಆಗುವುದೂ ಇಲ್ಲ. ಶ್ರೀಚಕ್ರ ಸ್ವರೂಪಿ ಮಗು ಜನಿಸಿದ ತಕ್ಷಣ ನನಗೆ ಕೊಡ್ತೀನಿ ಅಂತ ಹೇಳಿ ಶೇಖರಿ ನಿಮ್ಮ ಮೇಲೆ ಪ್ರಮಾಣ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಅವನ ಕೈಲಿ ಪತ್ರದಲ್ಲಿ ಒಂದು ಬರವಣಿಗೆಯನ್ನ ಬರೆಸಿ ಅವನು ಸಹಿತಗೊಂಡಿದ್ದೀನಿ. ಈ ಕಡೆ ಕಡಿಕೆಯನ್ನು ಶ್ರೀಚಕ್ರದಿಂದ ದೂರ ಇಡೋದಕ್ಕೋಸ್ಕರ ಅವನ ಸಂಸಾರ ಬಂಧನಕ್ಕೆ ತಳ್ಳಿದ್ದೀನಿ. ಆದ್ರೆ ಸಮುದ್ಯತ ಅವನ ಅವಶ್ಯಕತೆ ಇಲ್ಲ ಅಂತ ಬಿಟ್ಟು ಹೋಗಿದ್ದಾಳೆ. ಅದು ಒಳ್ಳೇದಾಯ್ತು. ಈಗ ಕಡ್ಕಿ ಭಗ್ನ ಪ್ರೇಮಿ, ಅಲ್ಲಿಗೆ ಅವನ ಕತೆ ಅಷ್ಟೇ. ಇನ್ನು ಶ್ರೀಚಕ್ರನ ಖಡಕಿ ಜೊತೆ ಪಾಲ್ದಾರಿಕೆ ಮಾಡಿಕೊಳ್ಳೋದು ಸಾಧ್ಯನೇ ಇಲ್ಲ. ಶ್ರೀಚಕ್ರ ಸ್ವರೂಪಿ ಮಗು ಭೂಸ್ಪರ್ಶ ಮಾಡಿದ ತಕ್ಷಣ ಅದು ನಂದು, ನನ್ನೊಬ್ಬನದು ಮಾತ್ರ. ಬೇರೆ ಯಾರಿಗೂ ಅದರಲ್ಲಿ ಪಾಲಿಲ್ಲ. ಈಗೇನ್ ಮಾಡ್ಲಿ ನಾನು? ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಟ ಮಾತಿಗೆ ಬದ್ಧವಾಗಿರ್ಲ ಅಥವಾ ಬಂಗಾರಿ ಮಾತು ಕೇಳಲ್ಲ? ಏನ್ ಮಾಡ್ಲಿ ನಾನು? ಈ ಸಂಕಷ್ಟಗಳಿಗೆ ಪರಿಹಾರ ಕೊಡೋದಕ್ಕೆ ನಿಮ್ಮಿಂದ ಮಾತ್ರ ಸಾಧ್ಯ. ನೀವೇ ದಾರಿ ತೋರಿಸ್ಬೇಕು. ನಾನು ಹೋಗಿ ನೀವು ಅನ್ನೋದು ಬಂತ? ಶಿರವ ಬಾಗಿಸುವುದೇ ಸಿರಿ. ನಿನಗೊಂದು ಕತೆ ಹೇಳ್ತೀನಿ ಕೇಳು. ಅದನ್ನ ಕೇಳಿದ ಮೇಲೆ ಸರಿ ಯಾವುದು ತಪ್ಪು ಯಾವುದು, ನೀನು ಯಾವ ದಾರಿಲಿ ನಡಿಬೇಕು ಅನ್ನೋದು ನಿನಗೆ ತಿಳಿಯುತ್ತೆ. ಮಹಾಭಾರತದಲ್ಲಿ 2 ಬಣಗಳು, ಒಂದು ಸಜ್ಜನರದು, ಇನ್ನೊಂದು ದುರ್ಜನರದು. ಸಜ್ಜನರ ಬಣದಲ್ಲಿ ಪಾಂಡವರು, ದುರ್ಜನರ ಬಣದಲ್ಲಿ ಕೌರವರು ಇದ್ರು. ಕೌರವ ತನ್ನ ಕುತಂತ್ರದಿಂದ ಪಾಂಡವರನ್ನ ವನವಾಸಕ್ಕೆ ಅಟ್ಟದ. ಪಾಂಡವರು ದುರ್ಯೋಧನನ ಕಪಟ ಗೊತ್ತಿದ್ರೂ ತಮಗೆ ಬಂದ ಸವಾಲನ್ನು ಸ್ವೀಕರಿಸಿ ಕಾಡು ಸೇರಿದ್ರು. ಅವರಿಗೆ ತಮ್ಮ ಬಲಾಬಲಗಳ ಮೇಲೆ ನಂಬಿಕೆ ಇದ್ರೂ ಕೂಡ ಯಾಕೆ ಕಾಡಕ್ಕೆ ಸೇರಿದ್ರು? ಯುದ್ಧ ಮಾಡಿ ದುರ್ಯೋಧನನ್ನ ಆಗ್ಲೇ ಮಟ್ಟ ಹಾಕ್ಬೋದಿತ್ತಲ್ವಾ? ಆದ್ರೂ ಯಾಕೆ ಕಾಡಕ್ಕೆ ಸೇರಿದ್ರು ಹೇಳು? ಯಾಕಂದ್ರೆ ಅವ್ರಿಗೆ ಯುದ್ಧಕ್ಕಿಂತ ಸಂಬಂಧಗಳು ಮುಖ್ಯ ಆಗಿದ್ವು. ಅಂದ್ರೆ ಮನುಷ್ಯರಿಗೆ ಸಂಬಂಧಗಳು ಮುಖ್ಯ ಅಂತಾಯ್ತು. ಹೌದು. ಅಂದ್ರೆ ದುರ್ಯೋಧನ ಅಧರ್ಮದ ಪರ, ಕರ್ಣ ದುರ್ಯೋಧನನ ಪರ. ಆದ್ರೆ ಕರ್ಣನ್ಗೆ ಬೇರೆ ದಾರಿ ಯಾವ್ದಿತ್ತು? ಕುಂತಿ ಮಗನಾಗಿ ಹುಟ್ಟಿದ್ರು ಸೂತಪುತ್ರನಾಗಿ ಬೆಳೆದ ಕರ್ಣನ್ಗೆ ಪ್ರೀತಿ ಆದರ ಅಂತ ತೋರಿಸಿದವನು ದುರ್ಯೋಧನ.
ರಾಜ್ಯ ಕೊಟ್ಟು ಸಮಾಜದಲ್ಲಿ ಸ್ಥಾನಮಾನ ಕೊಟ್ಟವನು ದುರ್ಯೋಧನ. ಅದಕ್ಕೆ ಅವನು ದುರ್ಯೋಧನನ ಪರವಾಗಿದ್ದ, ಸ್ನೇಹದ ಪರವಾಗಿದ್ದ. ಅವನು ಮಾಡಿದ ಸರಿ ತಾನೆ. ತಪ್ಪನ್ನ ಸ್ನೇಹದ ಕಾರಣಕ್ಕಾಗಿ ಒಪ್ಪೋದು ತಪ್ಪಲ್ವಾ? ಪಾಂಡವರು ಸಂಬಂಧಗಳಿಗೆ ಬೆಲೆ ಕೊಟ್ರು, ಅದಕ್ಕೆ ಶ್ರೀಕೃಷ್ಣ ಅವ್ರ ಪರ ನಿಂತ. ಕುರುಕ್ಷೇತ್ರ ಯುದ್ಧದಲ್ಲಿ ಧರ್ಮ ಗೆಲ್ತು, ಕೌರವ ಅಧರ್ಮ ಮೆರೆದ. ದುರ್ಯೋಧನ ತನ್ನ ಗೆಳೆಯ ಎಂಬ ಕಾರಣಕ್ಕೆ ಕರ್ಣ ಅಧರ್ಮವನ್ನ ಸಮರ್ಥಿಸ್ದ, ಅದಕ್ಕೆ ಅವಸಾನ ಹೊಂದಿದ. ಹಾಗೆ ಮನುಷ್ಯನ ಜೀವನದಲ್ಲಿ ಸಂಬಂಧಗಳು ಮುಖ್ಯ ಜಾಜಿ. ನ್ಯಾಯವಾದ ದಾರಿಗೆ ಗೆಲುವು ಇದ್ದೇ ಇದೆ. ಮಾತು ಕೊಟ್ಟಿದ್ದೀನಿ ಎಂಬ ಕಾರಣಕ್ಕೆ ವಿರೂಪಾಕ್ಷನ ಕುತಂತ್ರಕ್ಕೆ ಬಲಿಯಾಗಿ ಬಂಗಾರಿನ ಕಡೆಗಣಿಸೋದು ಶ್ರೇಯಸ್ಸಲ್ಲ. ವಿರೂಪಾಕ್ಷನಂಥ ಅಧರ್ಮಿಗೆ ಮಗು ಕೊಟ್ಟು ಮಾತು ಉಳಿಸ್ಕೊಳ್ಳೋಕ್ಕಿಂತ ಸತಿ ಧರ್ಮ ಪಾಲಿಸು. ಮಾತು ಕೊಟ್ಟಿದ್ದೀನಿ ಅದನ್ನ ಮುರಿಯಲ್ಲ ಅನ್ನೋ ಅಹಂಕಾರ ಬೇಡ. ಅಹಂಕಾರಕ್ಕೆ ಅವಸಾನವೇ ಪ್ರತಿಫಲ. ಬಂಗಾರಿನ ಓಲೈಸು, ಅದೇ ಸರಿಯಾದ ಮಾರ್ಗ. ಹೊಸತನವೇ ಬಾಳು, ಹಳಸಿಕೆಯೆಲ್ಲ ಸಾವು. षडर्थनेत्रे भिक्षां प्रदेहि गिरिजे क्षुदिताय मह्यम्. ಸ್ವೀಕರಿಸಿ ಮಂಗಳಾರತಿನ. ಆದಷ್ಟು ಬೇಗ ಬಂಗಾರಿ ಹತ್ರ ಹೋಗಬೇಕು. ಅವನಿಗೆ ಸಿಹಿ ಸುದ್ದಿ ಹೇಳಬೇಕು. ನಾನು ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಟ ಮಾತನ್ನು ಮುರಿತಿದ್ದೀನಿ. ಮಗು ನಮ್ಮಿಬ್ಬರದ್ದೇ, ನಮ್ಮ ಮಗು ನಮ್ಮ ಜೊತೆನೇ ಬೆಳೆಯುತ್ತೆ, ಅದನ್ನು ನಾನು ಯಾರಿಗೂ ಕೊಡಲ್ಲ ಅಂತ ಹೇಳಬೇಕು. ನಂಗೆ ವಿರೂಪಾಕ್ಷ ಶಾಸ್ತ್ರಿಗಳಿಗೆ ಕೊಟ್ಟ ಮಾತಿಗಿಂತ ನನ್ನ ಸಂಬಂಧ ಮುಖ್ಯ ಅನ್ನೋದನ್ನು ನನ್ನ ಬಂಗಾರಿಗೆ ಕೂಗಿ ಹೇಳಬೇಕು. ನೀವು ಏನೇ ಮಾಡಿದ್ರು ಅಷ್ಟೇ, ನಿಮ್ಮ ಆಟ ನಡೆಯೋದಿಲ್ಲ ಅಮ್ಮನವರೇ. ಸ್ವೀಕರಿಸಿ ಮಂಗಳಾರತಿನ.